ಮಿನಿಸ್ಟರ್ ಆಗಲಿ ಯಾವ ಬೋಳಿ ಮಕ್ಕಳು ಬರ್ತಾ ಇಲ್ಲ ನಮಗೆ ಇರೋದ್ರಲ್ಲಿ ಯುವ ಸರ್ಜಾ ಸರ್ ಆ ಥರ ಮನಸ್ಸಿರೋರು ಕೆಲವರು 10-20 ಸೇರ್ಸ್ ಕೊಟ್ಟು ಹೋಗ್ತಾರೆ, ಕೆಲವರು ಅಂತೂ ಕೊಡಲ್ಲ. ಅದು ಕೇಳೋರಿಲ್ಲ. ನಾವು ಯಾರ ಹತ್ರ ಹೇಳ್ಕೊಳೋಣ, ಮಾಡ್ತಾ ಇದೀವಿ ಕಾಯಕವೇ ಕೈಲಾಸ ಅಂತ. ನಾನು ತಿಳ್ಕೊಂಡಿರಂಗೆ ಬೇರೆ ಯಾರು ಸಪೋರ್ಟ್ ಮಾಡಿಲ್ಲ ಆಟೋದವರಿಗೆ. ರಾಜಕಾರಣಿಯರಾಗಲಿ ಬೇರೆ ಇನ್ಯಾರು ಹೀರೋಸ್ ಆಕ್ಟರ್ಸ್ ಆಗಲಿ ಮಾಡಿಲ್ಲ ನಾನು ಕಂಡಂಗೆ. ಫಸ್ಟ್ ಓನ್ ಇವ್ರು ಮಾಡಿದ್ದಾರೆ, ಖುಷಿ ಆಯ್ತು ನನಗೆ ತುಂಬಾ ಖುಷಿ. ಮಾಡಿ ಎಲ್ರಿಗೂ ಒಂದು ಕೆಟ್ಟ ಹೆಸರು ತಂದು ಸುಮ್ಮನೆ ಆಟೋದವರು ಅಂದ್ರೆ ಒಂಥರ ಕಂಡಮ್ ಆಗೋಗಿದೆ. ಇವತ್ತು ಗ್ಯಾಸ್ಗೆ 3 ಗಂಟೆ ರಾತ್ರಿಗೆ ಹೋಗಿ ನಿಂತಿರ್ತಾರೆ. ರಾತ್ರಿ 3 ಗಂಟೆ ರಾತ್ರಿಗೆ ಹೋಗಿ ನಿಂತ್ಕೊಂಡು ಬೆಳಿಗ್ಗೆ ಎಷ್ಟೊತ್ತು ಪರಿಸ್ಥಿತಿಯಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರನ್ನ ನೆನೆಬೇಕು ಸರ್. ನಾವು ನಿಜವಾಗ್ಲೂ ನೆನೆಬೇಕು ಸರ್. ನಾವು ಎಲ್ಲ ನಮಸ್ತೆ ಎಲ್ಲರಿಗೂ. ಇವತ್ತು ಏನಂದರೆ ನಮ್ಮ ಆ್ಯಕ್ಷನ್ ಪ್ರೆಸ್ ಧ್ರುವ ಸರ್ಜಾ ಅವರು ನಮ್ಮ ಆಟೋ ಅವರಿಗೆ 25 ಲಕ್ಷ ಹೆಲ್ಪ್ ಮಾಡೋರಲ್ಲ, ಅದ್ರ ಬಗ್ಗೆ ನಮ್ಮ ಆಟೋದವ್ರು ಏನಂತಾರೆ ಅಂತ ನೋಡೋಣ ಬನ್ನಿ. ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಸಂತೋಷ. ಈ ಬಡ ಜನದಲ್ಲಿ ನಮ್ಮ ಆಟೋ ಡ್ರೈವರ್ಗಳು ತುಂಬ ಕಷ್ಟದಲ್ಲಿದ್ದಾರೆ. ಇಂಥ ಈ ಎಲೆಕ್ಷನಲ್ಲಿ ಗೆದ್ದಿರೋರಾಗಲಿ, ಒಬ್ಬ MLA ಆಗಲಿ, ಒಬ್ಬ ಕೌನ್ಸಿಲರ್ ಆಗಲಿ, ಒಬ್ಬ ಮಿನಿಸ್ಟರ್ ಆಗಲಿ ಯಾವ ಬೋಳಿ ಮಕ್ಕಳು ಬರ್ತಾ ಇಲ್ಲ ನಮಗೆ ಇರೋದ್ರಲ್ಲಿ ಸಿನಿಮಾ ರಂಗದಲ್ಲಿ ಇರೋರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂದರೆ ನಾವು ತುಂಬ ಸಂತೋಷ ಪಡಬೇಕಾಗಿರೋ ಸುದ್ದಿ. ಅವ್ರು ಮಾಡಿದ್ದಾರೆ, ರಚಿತಾರಾಮ್ ಮಾಡಿದ್ದಾರೆ. ಏನು ಹೇಳಿ, ಈ ಥರಕ್ಕೆ 4 ಜನ ಯಾರು ಒಳ್ಳೇದು ಮಾಡಿದ್ರೆ ಆಟೋದವ್ರು ಬದುಕತ್ತಾರೆ. ಇಲ್ಲ ಅಂದರೆ ಆಟೋದವರು ತಿನ್ನೋಕ್ಕೂ ಕಾಸಿರಲ್ಲ. ಇವತ್ತು ಗ್ಯಾಸ್ಗೆ 3 ಗಂಟೆ ರಾತ್ರಿಗೆ ಹೋಗಿ ನಿಂತಿರ್ತಾರೆ. ರಾತ್ರಿ 3 ಗಂಟೆ ರಾತ್ರಿಗೆ ಹೋಗಿ ನಿಂತ್ಕೊಂಡು ಬೆಳಿಗ್ಗೆ ಎಷ್ಟೊತ್ತಿಗೆ ಸಂಪಾದನೆ ಮಾಡ್ತಾರೆ. ಇದೆಲ್ಲ ತುಂಬ ತೊಂದರೆ ಆಗ್ಬಿಟ್ಟಿದೆ ಆಟೋದವ್ರಿಗೆ. ಯಾರು ಒಬ್ಬ ರಾಜಕೀಯ ವ್ಯಕ್ತಿ, ಒಬ್ಬ ಸಮಾಜ ವ್ಯಕ್ತಿ ಯಾರು ಕೇಳ್ತಾ ಇಲ್ಲ ನಮ್ಮ ಆಟೋ ಡ್ರೈವರ್ಗೆ. ಒಂದು ಒಳ್ಳೆಯದಕ್ಕೆ ಆಟೋ ಬೇಕು ಅಂದರೆ, ಎಲ್ಲದಕ್ಕೂ ಹಾಸ್ಪಿಟ್ಲಿಗೆ ಬೇಕು ಅಂದರೆ ಆಟೋ ಬೇಕು, ಒಬ್ಬ ಎಲ್ಲರ ಜಲ್ದಿ ಹೋಗಬೇಕು ಅಂದರೆ ಆಟೋ ಬೇಕು. ಇಂಥದ್ದು ಬಡ ಸ್ಥಿತಿಲಿರೋದು ಆಟೋದವರು ನಮಗೆ ಯಾರೂ ನೋಡ್ತಾ ಇಲ್ಲ. ಯಾರೋ ಒಬ್ಬರು ನೋಡಿ ಹಿಂಗೆ ಧ್ರುವ ಸರ್ಜಾ ಮಾಡಿದ್ದಾರೆ, ತುಂಬ ಸಂತೋಷ. ರಚಿತಾರಾಮ್ ಮಾಡಿದ್ದಾರೆ, ತುಂಬ ಸಂತೋಷ. ಹಂಗೆ ಯಾರು ಒಬ್ಬೊಬ್ಬರು ಮಾಡ್ತಿದ್ರೆ ನಮಗೂ ಒಂದು ಅನುಕೂಲ ಆಗ್ತದೆ. ನಮ್ಮ ಹೆಂಡತಿ ಮಕ್ಕಳಿಲ್ವಾ, ಸ್ಕೂಲ್ ಫೀಸ್ ಕಟ್ಟೋದು ಬೇಡವಾ, ಮನೆ ಬಾಡಿಗೆ ಕಟ್ಟೋದು ಬೇಡವಾ, ಆಟೋ ಓನರ್ಗೆ ಕಲೆಕ್ಷನ್ ಕೊಡೋದು ಬೇಡವಾ, ಎಲ್ಲ ಇದೆ. ನಮಗೂ ಪ್ರಾಬ್ಲಮ್ಮು. ದಿನ ಇವಾಗ 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಮಾಡೋ ಗಂಟೆ ಎಷ್ಟು ಕಷ್ಟ ಇದೆ. ಇವಾಗ ನಿಂತ್ಕೊಂಡು ಗ್ಯಾಸ್ ಬೇರೆ 120 ರೂಪಾಯಿ, 130 ರೂಪಾಯಿ ತಗೋತಾರೆ. ಅವ್ರಲ್ಲಿರೋ ರೈಟು 69 ರೂಪಾಯಿ ಚಿಲ್ಲರೆ, ಅವ್ರು ತೊಗೊಳೋದು 130 ರೂಪಾಯಿ ತಗೋತಾರೆ. ಏನು ಜೀವನ ಮಾಡೋಕ್ಕಾಯ್ತಲ್ಲ ನಾವು? ತುಂಬ ಕಷ್ಟ ಇದೆ. ಇದನ್ನು ರಾಜಕೀಯದವ್ರು ತಿಳ್ಕೊಂಡು ಏನಾರ ಒಂದು ಹೆಲ್ಪ್ ಮಾಡಬೇಕು ಆಟೋ ಡ್ರೈವರ್ಗೆ. ಇವಾಗ ಆಂಧ್ರದಲ್ಲೆಲ್ಲ ಮಾಡಿದ್ದಾರೆ, ಬೇರೆ ಸ್ಟೇಟಲ್ಲೆಲ್ಲ ಮಾಡಿದ್ದಾರೆ 15,000 ರೂಪಾಯಿ ಆಟೋದವ್ರು ಕೊಡೋಕ್ಕೆ. ನಮ್ಮ ಸ್ಟೇಟಲ್ಲಿ ಏನೂ ಇಲ್ಲ, ಎಲ್ಲ ಅವರೇ ನುಂಗಾಕತ್ತವ್ರೆ ನೋಡಿ. ಜೈ ಕರ್ನಾಟಕ, ಜೈ ಹಿಂದೂ. ಅವ್ರ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ ಧ್ರುವ ಅವ್ರು ಒಳ್ಳೆ ಮಾತಲ್ಲಿ ಹೇಳ್ಬೇಕಂದ್ರೆ ಸೂಪರ್. ಹೌದು, ನಮ್ಮ ಜನತೆಗೆ, ನಮ್ಮ ಕನ್ನಡ ಜನಕ್ಕೆ, ಆಟೋ ಡ್ರೈವರ್ಗೆ, ಚಾಲಕರಿಗೆಲ್ಲ ಒಂದು ಅನುಕೂಲ ಮಾಡಿಕೊಟ್ಟವ್ರೆ. ತುಂಬ ಸಂತೋಷ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ನಿಜವಾಗ್ಲೂ ಈ ಪರಿಸ್ಥಿತಿಯಲ್ಲಿ LPG ಪರಿಸ್ಥಿತಿಯಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರನ್ನ ನೆನೆಬೇಕು ಸರ್. ನಾವು ನಿಜವಾಗ್ಲೂ ನೆನೆಬೇಕು ಸರ್. ನಾವು ರೇಟ್ ಎಲ್ಲ ಹೆಚ್ಚಿಗೆ ಆಗ್ತಿತ್ತು ಗ್ಯಾಸ್ದು, ಹಂಗೆ ಖಂಡಿತ ಸರ್. ನಮಗೆ ಗ್ಯಾಸ್ ಪ್ರಾಬ್ಲಮ್ ಆಗಿ ಗಾಡಿಗಳು ಪೆಟ್ರೋಲ್ ಬಂಕ್ದ್ರಾಗ ನೈಟ್ ಎಲ್ಲ ಕಾದಿದ್ದೀವಿ, ಒಂದು ನೈಟ್ ಎಲ್ಲ ಕಾದಿದ್ದೀವಿ. ಹಂಗಾಗಿ ಧ್ರುವ ಸರ್ಜಾ ಅವರಿಗೆ ನಮ್ಮ ಕಡೆಯಿಂದ ಕೃತಜ್ಞತೆ ಸಲ್ಲಿಸ್ತೀವಿ ಸರ್. ಜನಗಳು ಬಿಸ್ನೆಸ್ ಬಗ್ಗೆ ಹೆಂಗ್ ಹೋಗ್ತಿದೆ ಅಂತ. ಬಿಸ್ನೆಸ್ ಬಗ್ಗೆ ಮಾಮೂಲಿ ಅವರು ಈಗ ನಾವು ಗ್ಯಾಸ್ ರೇಟ್ ಜಾಸ್ತಿ ಆಗಿಬಿಟ್ಟಿದ್ರೆ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಜಾಸ್ತಿ ರೇಟೇ ಕೇಳಕ್ಕಲ್ಲ ಕಸ್ಟಮರ್ ಹತ್ರ ನಾವು. ಆಯ್ತಾ, ಅವ್ರು ಮಾಮೂಲಿ ನಮಗೆ ಮೀಟರ್ ಚಾರ್ಜಸ್ ಏನಿದೆ ಅದು ಕೊಡ್ತಾರೆ. ಒಂದ್ ಮಾತು ಹೇಳ್ಬೇಕಂದ್ರೆ ನಮ್ಮ ಆಕ್ಷನ್ ಪ್ರೆಸ್ ಧ್ರುವ ಸರ್ಜಾ ಅವ್ರ ಬಗ್ಗೆ. ಒಳ್ಳೆ ಮನುಷ್ಯರು, ದೇವರಂತ ಮನುಷ್ಯರು ಸರ್. ಕಷ್ಟಕಾಲದಾಗ ಆಗಿದ್ದಾರೆ, ತುಂಬಾ ಒಳ್ಳೆ ಮನುಷ್ಯರು ಸರ್. ಅವ್ರದ್ದೇ ಎತ್ಕೊಬೇಕಂದ್ರೆ ಇದೇ ಏಪ್ರಿಲ್ 30ಗೆ ಅವ್ರ ಹೊಸ ಮೂವಿ ರಿಲೀಸ್ ಆಗ್ತೈತೆ, ಕೇಳಿ ದಿ ಡೆವಿಲ್ ಅಂತ. ಏನು ಫುಲ್ ಎಕ್ಸೈಟ್ಮೆಂಟ್ ಇದೆ? ಖಂಡಿತ ಸರ್. ನಾವು ಅವ್ರ ಫಾಲೋ ಅಭಿಮಾನಿನೇ. ಖಂಡಿತ ಮೂವಿ ನೋಡ್ತೀವಿ. ಫಸ್ಟ್ ಶೋನೇ ಹೋಗಿ ಮೂವಿ ನೋಡ್ತೀವಿ. ಯಶಸ್ಸಾಗಲಿ ಅಂತ ಹೇಳ್ತಾರೆ. ಖಂಡಿತ ಸರ್. ಥ್ಯಾಂಕ್ ಯು. ಖುಷಿ ಐತೆ ನಿಮಗೆ? ಏನಂತ ಹೇಳಕ್ಕೆ ಇಷ್ಟ? ಸಂತೋಷದ ವಿಷಯನೇ. ಬಟ್ ಆದರೆ ನಮ್ಮಲ್ಲಿ ಅವತ್ತಿನ ದಿವಸನೋ ಹಿಂದಿನ ದಿವಸ ನಮ್ಗೆ ಗೊತ್ತಾಯಿತು ಎಷ್ಟು ಗಾಡಿಗೆ ಹಾಕೋರೆ ಏನು ಅಂತ. ನಮಗೂ ಪೂರ್ಣ ಮಾಹಿತಿ ಗೊತ್ತಿಲ್ಲ. ಏನು ಒಳ್ಳೇದು ಮಾಡಿದ್ದಾರೆ. ಕಷ್ಟ ಕಾಲದಲ್ಲಿ ಆಟೋ ಡ್ರೈವರ್ ಅಂತ ಹೇಳಿ ಕರುಣೆ ತೋರಿ ಪಾಪ ಯಾರು ಕೂಡ ಮಾಡಿಲ್ಲ, ಅವ್ರು ಮಾಡಿದ್ದಾರೆ. ಇತ್ತೀಚೆಗೆಲ್ಲ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ. ಇವತ್ತು 54 ರೂಪಾಯಿ ಇರೋದು ಗೌರ್ಮೆಂಟ್ ಬಂಕಲ್ಲೆಲ್ಲ 90 ರೂಪಾಯಿ ಮಾಡ್ತಾವ್ರೆ. ಪ್ರೈವೇಟ್ ಬಂಕಲ್ಲೆಲ್ಲ 100, 110, 120 ರೂಪಾಯಿ ಗಂಟನೂ ಮಾಡ್ತಾವ್ರೆ. ಇದಕ್ಕೆ ಯಾವ ಸರ್ಕಾರನೂ ಕೂಡ ಎಚ್ಚರಿಸ್ಕೊಂಡಿಲ್ಲ. ಅದೇ ಆಟೋದವರು ಎಲ್ಲಾರು 10 ರೂಪಾಯಿ ಕೇಳ್ಬಿಟ್ರು ಅಂದರೆ ಇಡೀ ಪ್ರಪಂಚನೇ ಬೆಳಗ್ಬಿಡ್ತಾರೆ. ಇವತ್ತು ಅವ್ರು ಮಾಡೋದು ಯಾರು ಕೇಳ್ತಿಲ್ಲ. ಆಟೋದವರು ಅಂದರೆ ಅಷ್ಟು
ಯಾರೋ ಮಾಡಿರ್ಬೋದು, ಆ ಥರ ಬೆಳವಣಿಗೆ ಬೆಳೆಸ್ತವ್ರು ನಮ್ಮ ಡಿಪಾರ್ಟ್ಮೆಂಟರೇ ಇರ್ಬೋದು, ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟರೇ ಇರ್ಬೋದು. ಅದನ್ನ ಇವತ್ತು ಸ್ಟ್ಯಾಂಡ್ಗಳು, ರೈಲ್ವೆ ಸ್ಟೇಷನ್ಗಳಲ್ಲಿ ಇವತ್ತು ದಂಧೆ ಮಾಡ್ಕೊಂಡಿರೋರನ್ನ ಯಾರನ್ನೂ ಹಿಡಿಯಲ್ಲ. ಯಾರೋ ಅಮಾಯಕರು ರೋಡವ್ರನ್ನೆಲ್ಲ ಹಿಡಿದು ಈ ಥರ ಮಾಡಿ ಎಲ್ರಿಗೂ ಒಂದು ಕೆಟ್ಟ ಹೆಸರು ತಂದು ಸುಮ್ಮನೆ ಆಟೋದವರು ಅಂದರೆ ಒಂಥರ ಕಂಡಮ್ ಆಗೋಗಿದೆ. ಬಿಸ್ನೆಸ್ ಬಗ್ಗೆ ಬರ್ಬೇಕಂದ್ರೆ ಜನ ಎಲ್ಲ ಹೆಂಗ್ ಬರ್ತಾವ್ರೆ ಹೆಂಗೆ ಅಂತ. ಜನ ಸ್ವಲ್ಪ ಕಮ್ಮಿ. ಈಗ ಆನ್ಲೈನ್ ಬಾಡಿಗೆ ಇಲ್ಲ ಅಂದರೆ ಮೀಟ್ರ್ ಬಾಡಿಗೆ ಬರೋದೇ ಇಲ್ಲ. ಆನ್ಲೈನ್ ಬರ್ತವೆ, ಅವು ಇಲ್ಲದೆ ಇರೋ ಸಮಸ್ಯೆ. ಒಂದೊಂದು ಕಡೆ ಲೊಕೇಶನ್ ಬರ್ತವೆ, ಒಂದೊಂದ್ಸರಿ ನಮ್ಮವ್ರ ಅದರಲ್ಲೂ ಊಬರನ್ನು ಅವ್ರಿಗೊಂದು ಅಮೌಂಟು ನಮಗೊಂದು ಅಮೌಂಟ್ ತೋರಿಸ್ತಾನೆ. ಅದರಲ್ಲಿ ಜನಗಳು ಅವರ ಗೊಂದಲ ಇದೆ. ಏನಪ್ಪ ಇವ್ರು ಆಟೋದವರು ಅವ್ರಿಗೆ ಹಂಗಾಗಿದೆ, ನಮಗೇನಪ್ಪ ಈ ಗ್ಯಾಸ್ ರೇಟಲ್ಲಿ ಹಿಂಗೆ ಕಮ್ಮಿ ತೋರಿಸ್ತವ್ರೆ, ನಮ್ಗೆ ಈ ಥರ ಆಗಿದೆ. ಈ ಥರ ಮಧ್ಯ ಸನ್ನಿವೇಶದಲ್ಲಿ ಒದ್ದಾಡ್ತಾ ಇದ್ದೀವಿ. ಇವಾಗಲೂ ಕೂಡ ಗ್ಯಾಸ್ ಹಾಕ್ಸ್ಕೋಬೇಕು ಅಂದರೆ 2 ರಿಂದ 3 ಅವರ್ ಎಲ್ಲರೂ ನಿಂತ್ಕೊಳ್ಳೇಬೇಕು. ಅದರೊಳಗೆಲ್ಲ ಫಸ್ಟ್ ಬ್ಲಾಕಲ್ಲಿ ಒಂದು ಕಡೆ ಮಾತ್ರ ತುಂಬ ಚೆನ್ನಾಗಿ ಆಗ್ತಾವ್ರೆ. ಎಷ್ಟೇ ಗಾಡಿ ಇದ್ರು 1-1.5 ಅವರಲ್ಲಿ ಅವರು ಜನ ಎಲ್ಲ ಸೇರ್ಕೊಂಪಪ್ಪ ತುಂಬ ಸಾಥ್ ಕೊಡ್ತಾವ್ರೆ ಡ್ರೈವರ್ಗಳಿಗೆ. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ ಧ್ರುವ ಸರ್ಜಾ ಅವ್ರ ಬಗ್ಗೆ. ಇಲ್ಲ, ಒಳ್ಳೆ ಮನಸ್ಥಿತಿ ಇದೆ ಪಾಪ. ಯಾರೂ ಕೂಡ ಇಲ್ಲಿವರೆಗೂ ಆಟೋ ಡ್ರೈವರ್ಗೆ ಅಂತ ಹೆಲ್ಪಿಗೆ ಬಂದಿಲ್ಲ. ಅವ್ರು ಬಂದವರೇ ಪಾಪ. ಅವರು ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ, ದೇವ್ರು ಚೆನ್ನಾಗಿಟ್ಟಿರಲಿ, ಇದೇ ರೀತಿ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಒಳ್ಳೆ ಮಾಡಲಿ, ಸಂತೋಷ. ಓಕೆ ಅಣ್ಣ, ಧನ್ಯವಾದ. ಇಲ್ಲ, ಇನ್ನೊಂದು ಇದೇ ಏಪ್ರಿಲ್ 30ಗೆ ಅವ್ರ ಮೂವಿ ಬರ್ತೈತೆ, ಹಾಂ, ಕೇಳಿ ಅಂತ. ಎಷ್ಟು ಎಕ್ಸೈಟ್ಮೆಂಟ್ ಅಂತ ಇದ್ದೀರಾ ಅಂತ ನೋಡಕ್ ಹೋಗ್ತೀರಾ? ಹೋಗೋಣ, ಥರ ಇದ್ದಾಗ ಹೋಗೋಣ, ನೋಡೋಣ. ಈಗ ಅವರು ನಮ್ಮ ಮೇಲೆ ಅಷ್ಟು ಅಭಿಮಾನ ಇಟ್ಟವ್ರಿಂದಾಗ ನಾವು ಒಂದು ದಿವಸ ಹೋಗಿ ನೋಡೋದ್ರಲ್ಲಂತ ತೊಂದರೆ ಏನಿಲ್ಲ. ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟೋ ಟೈಮೆಲ್ಲ ವೇಸ್ಟ್ ಮಾಡಿರ್ತೀವಿ. ಅಲ್ಲೂ ಒಂದು ದಿವಸ ನೋಡೋಣ, ನಾವು ಸಂತೋಷ ಪಡೋಣ, ಅವ್ರಿಗೂ ಸಂತೋಷ ಆಗಲಿ. ಒಳ್ಳೇದಾಗ್ಲಿ ಅಂತೀರಾ ಮೂವಿ? ಹಾಂ, ಒಳ್ಳೇದಾಗಲಿ, ಚೆನ್ನಾಗಿ ಯಶಸ್ವಿ ಆಗಲಿ. ಓಕೆ ಅಣ್ಣ, ಥ್ಯಾಂಕ್ ಯು. ಒಂದು ನಮ್ಮ ಆಟೋ ಡ್ರೈವರ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ರಾಜಕೀಯ ವ್ಯಕ್ತಿಗಳು ಮತ್ತು ಈ ಸ್ವಾಮೀಜಿಗಳು ಯಾರೂ ಮಾಡಿಲ್ಲ. ಮೆಚ್ಚುವಂಥ ಕೆಲಸ ಮಾಡಿದ್ದಾರೆ. ದೇವರು ಒಳ್ಳೇದು ಮಾಡಲಿ, ಅವ್ರಿಗೆ ಇನ್ನಷ್ಟು ಅಭಿವೃದ್ಧಿ ಆಗಲಿ, ಒಳ್ಳೊಳ್ಳೆ ಸಿನಿಮಾ ಬರಲಿ ಅವ್ರ ಕಡೆಯಿಂದ. ಮತ್ತಷ್ಟು ಅವರು ಸಮಾಜ ಸೇವೆ ಮಾಡೋಷ್ಟು ಒಳ್ಳೆ ಗುಣ ಇರಲಿ. ಈಗ ಇದೆ ಗುಣ, ಮತ್ತಷ್ಟು ಇರಲಿ. ಸಾಕಷ್ಟು ಮಾಡಿದ್ದಾರೆ. ಈ ರಾಜಕೀಯ ವ್ಯಕ್ತಿಗಳು ಎಲೆಕ್ಷನ್ಗೆಗೋಸ್ಕರ ಓಟ್ಗೋಸ್ಕರ ಎಲ್ಲ ಬರ್ತಾರೆ, ಆದರೆ ನಮ್ಮ ಕಡೆ ಗಮನ ಕೊಟ್ಟಿಲ್ಲ. ಧ್ರುವ ಸರ್ಜಾ ಅವರು ನಮಗೋಸ್ಕರ ಸಹಾಯ ಮಾಡಿದ್ದಾರೆ, ನಾವು ಋಣಿಯಾಗಿ ಇರ್ತೀವಿ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಅವಾಗಿಂದು ರೇಟು ಇವಾಗಿನ ರೇಟು ಗ್ಯಾಸು ಅದ್ರ ಬಗ್ಗೆ ಏನಂತ ಹೇಳ್ತೀರಾ? ಈ ವಾರ ನಡೆಯಕ್ಕೆ ಮುಂಚೆ 69 ರೂಪಾಯಿ ಇತ್ತು 1 ಲೀಟ್ರಿಗೆ. ಈಗ ಒಂದೊಂದು ಕಡೆ ಒಂದೊಂದು ಥರ. ಒಂದು ಕಡೆ 100 ರೂಪಾಯಿ ಇದೆ, ಒಂದು ಕಡೆ 150 ಇದೆ, 170 ಇದೆ. ಅದು ಕೇಳೋರಿಲ್ಲ. ನಾವು ಯಾರ ಹತ್ರ ಹೇಳ್ಕೊಳ್ಳೋಣ, ಮಾಡ್ತಾ ಇದ್ದೀವಿ ಕಾಯಕವೇ ಕೈಲಾಸ ಅಂತ. ಏನು ಮಾಡೋದು? ಜನಗಳೆಲ್ಲ ಬರ್ತಾವ್ರ ಹೆಂಗೆ ಅಂತ ಹೇಗ್ ನಡೀತೈತೆ ಡೈಲಿ? ಜನಗಳು ಈಗೆಲ್ಲ ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದಾರೆ. ಮತ್ತು ಅದ್ರ ಮಧ್ಯದಲ್ಲಿ ಬೈಕ್ ಟ್ಯಾಕ್ಸಿ, ಆಮೇಲೆ ಮೆಟ್ರೋ ಎಲ್ಲ ತುಂಬ ಇದೆ. ಹೆಂಗೋ ಬಿಟ್ರೆ ಊಬರ್ ಎಲ್ಲ ಇದೆ. ಹೆಂಗೋ ಮಾಡ್ತಾ ಇದ್ದೀವಿ. ಬೆಂಗಳೂರು ಏನು ಮಾಡೋಕ್ಕಾಗುತ್ತೆ? ಸಮುದ್ರ ಇದ್ದಾಗೆ ಎಲ್ಲರೂ ಈಜಾಡುತ್ತಾರೆ, ಎಲ್ಲರೂ ಉಳ್ಳಾಡ್ತಾ ಇದ್ದಾರೆ. ಅದ್ರ ಹಂಗೆ ನಾವು ತೇಲ್ತಾ ಇದ್ದೀವಿ ಅಷ್ಟೇ. ಅವ್ರ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ ಧ್ರುವ ಅವ್ರ ಬಗ್ಗೆ. ಧ್ರುವ ಅವರು ತುಂಬ ಒಳ್ಳೆ ವ್ಯಕ್ತಿ, ಸಮಾಜ ಸೇವಕರು. ನಮಗಾಗಿ 25 ಲಕ್ಷ ಏನಂತಾರೆ ಫಂಡ್ ಮಾಡಿದ್ದಾರೆ. ಹಂಗಾಗಿ ನಾವು ಆಟೋ ಚಾಲಕರ ಪರವಾಗಿ ಅವ್ರಿಗೆ ಚಿರಋಣಿ ಹೇಳಕ್ಕೆ ಬಯಸ್ತೀವಿ. ಓಕೆ, ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಬಗ್ಗೆ ಮಾತು ಅಂತಂದರೆ ಅವ್ರು ಮಾಡಿರೋದು ಒಳ್ಳೆ ಕೆಲಸ, ಜನಸೇವೆ ಕೆಲಸ. ಅದು ತುಂಬ ಖುಷಿ ಆಯಿತು ಅದರಿಂದ ನಮಗೆ. ಅವ್ರ ಆಟೋದವರ ಕಷ್ಟನ ಅರ್ಥ ಮಾಡಿಕೊಂಡು ಅವರು ಸ್ಪಂದಿಸಿರೋದು ತುಂಬ ಖುಷಿ ಆಯಿತು ಸರ್. ಇತ್ತೀಚೆಗೆ ರೇಟ್ ಎಲ್ಲ ಡಬಲ್ ಇತ್ತು. ರೇಟ್ ಎಲ್ಲ ಡಬಲ್ ಆಗಿದೆ. ಅದು ಏನು ಮಾಡೋಕ್ಕಾಗಲ್ಲ, ಕಂಪ್ನಿಯವರು ಅದು ಮಾಡ್ಕೊಂಡಿರೋದು. ಅದು ಬ್ಲ್ಯಾಕಲ್ಲಿ ಮಾಡಿ ಇದು ಮಾಡ್ಕೊಂಡು ಇವರು ರೇಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದೇನು ಮಾಡೋಕ್ಕಾಗಲ್ಲ. ಅದೆಲ್ಲ ಬಿಟ್ಟು ನೋಡಿದ್ರೆ ಇವ್ರು ಮಾಡಿರೋದು ಬೇರೆ ಯಾರು, ನಾನು ತಿಳ್ಕೊಂಡಿರಂಗೆ ಬೇರೆ ಯಾರು ಸಪೋರ್ಟ್ ಮಾಡಿಲ್ಲ ಆಟೋದವರಿಗೆ. ರಾಜಕಾರಣಿಯರಾಗಲಿ ಬೇರೆ ಇನ್ಯಾರು ಹೀರೋಸ್ ಆ್ಯಕ್ಟರ್ಸ್ ಆಗಲಿ ಮಾಡಿಲ್ಲ ನಾನು ಕಂಡಂಗೆ. ಫಸ್ಟ್ ಓನ್ ಇವ್ರು ಮಾಡಿದ್ದಾರೆ. ಖುಷಿ ಆಯಿತು, ನನಗೆ ತುಂಬ ಖುಷಿ ಆಯಿತು. ಅದು ಬಿಟ್ಟರೆ ಆಡಿಯನ್ಸ್ ಎಲ್ಲ ಹೆಂಗಿದೆ ಇದಾಗ್ತೈತೆ ಡೈಲಿ ಅಂತ ಜನಗಳು? ಆಡಿಯನ್ಸು ಅದೇ ಡ್ಯೂಟಿ ಹೆಂಗೆ ಬೀಳುತ್ತೆ ಹಂಗೆ ತಗೊಳ್ತಾ ಇದೀವಿ ನಾವು. ಬಿಸ್ನೆಸ್ಸು ಸ್ವಲ್ಪ ಡಲ್ ಆಗಿದೆ. ಯಾವ್ದು ಸಿಗುತ್ತೋ ನೋಡ್ಕೊಂಡು ಮಾಡ್ತಾ ಇದೀವಿ ನಾವು. ಮಾಡಬೇಕಲ್ಲ, ನಮ್ಮದು ಓವರ್ ಟೈಮ್ ಡ್ಯೂಟಿ.
ಬೆಳಗ್ಗೆ 6 ಗಂಟೆ ಬಂದರೆ ಸಾಯಂಕಾಲ 10 ಗಂಟೆವರೆಗೂ ನಾವು ಡ್ಯೂಟಿ ಮಾಡ್ತೀವಿ. 10 ಗಂಟೆವರೆಗೂ ಅದೇನಿದೆ ಟಾರ್ಗೆಟ್ ನಾವು ರೀಚ್ ಮಾಡ್ಕೊಂಡು ಹೋಗಬೇಕು. ಧ್ರುವ ಅವ್ರ ಬಗ್ಗೆ ಒಂದು ಒಳ್ಳೆ ಮಾತು ಹೇಳ್ಬೇಕಂದ್ರೆ ಏನಂತ ಹೇಳ್ತೀರಾ ಅವ್ರ ಬಗ್ಗೆ? ಒಳ್ಳೆ ಮಾತಾದ ಹೇಳಿದ್ನಲ್ಲ ಸರ್, ಒಳ್ಳೆ ಮಾನವೀಯತೆ ಇರುವಂಥ ಮನುಷ್ಯರು ಅವರು. ಕಷ್ಟ ಅಂದವ್ರಿಗೆ ಸ್ಪಂದಿಸ್ತಾರೆ, ಅದೊಂದು ಖುಷಿ ಆಯಿತು. ಓಕೆ ಓಕೆ ಇಷ್ಟು ಖುಷಿ ಆಯ್ತಣ್ಣ ನಿಮ್ಗೆ ಹೇಳಿದ್ರು. ತುಂಬ ಖುಷಿ ಆಯ್ತಪ್ಪ, ತುಂಬ ಸಂತೋಷ ಆಯಿತು. ಜನಕ್ಕೆ ಹೆಲ್ಪ್ ಮಾಡೋರಲ್ಲ, ಸೊ ಅವ್ರನ್ನ ನೋಡಿ ಇನ್ನೊಬ್ರು ಕಲಿಬೇಕು, ಇನ್ನೊಬ್ರು ಬಂದು ಹೆಲ್ಪ್ ಮಾಡಬೇಕು ನಮಗೆ. ಇನ್ನೂ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದಾರೆ, ಅವರು ಯಾವುದೇ ರೀತಿ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ, ಸೈಲೆಂಟಾಗಿದ್ದಾರೆ. ನಮ್ಮ ಕಷ್ಟ ನಮಗೆ. ಪೆಟ್ರೋಲ್ ಬ್ಯಾಂಕ್ಗೆ ಹೋದರೆ ಗ್ಯಾಸ್ ಸರಿಯಾಗಿ ಸಿಗ್ತಾ ಇಲ್ಲ. ಪ್ರತಿದಿನ ನಾವು ಕ್ಯೂಬಲ್ಲಿ ನಿಂತ್ಕೊಳ್ಬೇಕಾದ್ರೂ 4 ಅವರ್ 5 ಅವರ್ ಒಂದಿನ ಅಲ್ಲೇ ಕಳೆದೋಗುತ್ತೆ. ಸಂಪಾದನೆ ಮಾಡೋದ್ರಲ್ಲಿ ನಾವು ತುಂಬ ಕಷ್ಟ ಇದೆ ಜೀವನದಲ್ಲಿ. ಆಡಿಯನ್ಸ್ ಎಲ್ಲ ಹೆಂಗ್ ಇದಾಗ್ತೈತೆ ಅಂತ, ಬಿಸ್ನೆಸ್ ಬರ್ತಾವ್ರ ಜನ? ಬಿಸ್ನೆಸ್ ಜನನೇ ಬರ್ತಾ ಇದ್ದಾರೆ. ಕೆಲವರು ಪಾಪ ಅವರೇ ಅರ್ಥ ಮಾಡ್ಕೊಂಡು ಕೊಟ್ಟು ಹೋಗ್ತಾರೆ ದುಡ್ಡ, ಕೆಲವರು ಕೊಡಲ್ಲ. ಯಾಕೆ ಕೊಡ್ಬೇಕು, ಏನು ಕೊಡಬೇಕು ಅಂತಾರೆ. ಧ್ರುವ ಸರ್ಜಾ ಸಾರು ಆ ಥರ ಮನಸ್ಸಿರೋರು ಕೆಲವರು 10-20 ಸೇರ್ಸ್ ಕೊಟ್ಟು ಹೋಗ್ತಾರೆ, ಕೆಲವರು ಅಂತೂ ಕೊಡಲ್ಲ. ಅವ್ರ ಬಗ್ಗೆ ಒಂದು ಒಳ್ಳೆ ಮಾತು ಹೇಳ್ಬೇಕಂದ್ರೆ ಒಂದು ಮಾತಲ್ಲಿ ಧ್ರುವ ಅವ್ರ ಬಗ್ಗೆ. ತುಂಬ ಖುಷಿ ಆಗ್ತಾ ಇದೆಯಪ್ಪ, ಅವರು ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದಾರಲ್ಲ, ತುಂಬ ಖುಷಿ ಆಯಿತು, ತುಂಬ ಹ್ಯಾಪಿ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಧ್ರುವ ಸರ್. ಇದೇ ಮಂತ್ ಅವ್ರದ್ದು ಮೂವಿ ರಿಲೀಸ್ ಆಗ್ತೈತೆ, ಕೇಳಿ ಅಂತ ಹೊಸದು. ಅದ್ರ ಬಗ್ಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರ ಅವ್ರಿಗೆ? ಸಿನಿಮಾ ನೋಡಬೇಕು, ನಾವು ಕಾಯ್ತಾ ಇದ್ವಿ. ಎಷ್ಟೇ ರಕ್ಷೆ ಇರಲಿ, ಸಿನಿಮಾ ನೋಡ್ತೀವಿ. ಇದೇ ಏಪ್ರಿಲ್ 30ಗೆ ಏಪ್ರಿಲ್ 30ಗೆ ನೋಡ್ತೀವಿ. ಆಲ್ ದ ಬೆಸ್ಟ್ ಅಂತ ಒಂದು ಮಾತು ಹೇಳ್ತೀರಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.